ನೀವು ಯಾರ ಟೀಮ್ ಜೊತೆ ಹೊಂಟ್ರಿ? ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು, ವಿದೇಶ ಮತ್ತು ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಂಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ದೊಡ್ಡ ಸುದ್ದಿ ಆಗತ್ತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದರು. ಆಯಿತು ಅಂತ ಒಬ್ಬನದ್ದು ಅಷ್ಟೇ. ಅದು ಇಷ್ಟು ಸುದ್ದಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಹೋಗೋದಕ್ಕೆ ಭಾಳ ಅಲ್ಲ, ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ತೀರ್ಮಾನ ನಾವೆಲ್ಲ ಒಕ್ಕಟ್ಟಾಗಿರ್ತೀವಿ. ನೀವು ಯಾವ ಶಾಸಕರು ಮಾತನಾಡಬಾರ್ದು ಅಂತ ನಮಗೆ ಹೇಳ್ಯಾರ ಹೈಕಮಾಂಡ್ ಕೂಡ. ಮತ್ತು ನಮ್ಮನ್ನೇನು ಕೇಳಿದ್ರೆ ನಾವೇನು ಉತ್ತರ ಹೇಳ್ಬೇಕೀಗ? ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಹಾಂ, ಎಲ್ಲಿ ಈಗ ನಾವು ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ. ಮತ್ತೆ ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ಯಾರು ಕೊಡುವಾರ ಮುಂದೆ ಯಾವ ಟೀಮ್ನ ಹೋಗೋರು ಅಂತ? ನಾ ಕಾಂಗ್ರೆಸ್ ಟೀಮ್ ಕೂಡ ಅಲ್ರಿ. ಯಾವ ದೇಶಕ್ಕೆ ಹೋಗೋರು ಮತ್ತೊಮ್ಮೆ ವಿಚಾರ ಮಾಡ್ತೀವಿ. ಎಲ್ಲ ಮೇಲೆಗಳು ಕೂತ್ಕೊಂಡು ಚರ್ಚೆ ಮಾಡಿ ಪ್ಲಾನ್ ಮಾಡಿದ್ರು. 138 ಜನ ಸರ್. ಈಗ ಟೀಮ್ ಆಗ್ಯಾವಂತಲ್ಲಿ ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು, DKC ಟೀಮು, ಏನು ಸರ್ ಅದ? ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಇಲ್ಲಿ 2 ಬಣ ಆಗ್ಯಾವ, ಒಂದು DKC ಬಣ, ಸಿದ್ದರಾಮಯ್ಯ ಬಣ. ನೀವು ಸೃಷ್ಟಿ ಮಾಡತ್ತೀರಿ ಅದನ್ನು. ಈಗ ನಾವು ಬಂದಾಗ ಸರ್ ಈಗ ಹೈಕಮಾಂಡು ನಮ್ಮ AIC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕ್ ಗಾಂಧಿ ಅವರು, ಸೋನಿಯಾ ಮೇಡಮ್ ಅವರು, ಸುರ್ಜೇವಾಲ್ ಅವರು, ಆಮೇಲೆ ವೇಣುಗೋಪಾಲ್ ಸಾಹೇಬರು ಕೂತು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಮ್ಮನ್ನ ಯಾಕೆ ಮಾತಾಡಕತ್ತೀರಿ? MLAಗಳಿಗೆ ಯಾಕೆ ಪಟ್ಟಿ ಮಾಡತ್ತೀರಿ ಅಂತ ನಾವು ಎಲ್ಲ MLAಗಳು ಒಕ್ಕಟ್ಟಾಗಿದ್ದೀವಿ. ಅಲ್ಲ, ಮೊನ್ನೆ ಸಿರುಗುಪ್ಪಿಗೆ ಶಕ್ತಿ ಪ್ರಶ್ನೆ ಮಾಡಿದ್ರಿ. ಅಲ್ಲಲ್ಲ, ಒಂದು ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯವರು ಮತ್ತು ಜಮೀರ್ ಅಹ್ಮದ್ ಅವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ. ಮೊನ್ನೆ ನವಲುಂದು ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ. ಅದಕ್ಕಿಂತ ಮೊದಲ ವಿಜಯನಗರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೀವಿ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಕರ್ನಾಟಕದಲ್ಲಿ. ಯಾರು BJP ಏನೋ ಮಾತಾಡಲಿ ಅವ್ರು ಹಂಗೆ ಹೇಳ್ತಾರೆ, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ. ಅವ್ರು ಏನು ಮಾಡಿದವ್ರ ಕಡೆಯಿಂದ ಏನು ಮಾಡಿ ಅದು ನಾವೇ ಕೇಳ್ಸ್ಕೋಬೇಕು. ನಾವು ಅಭಿವೃದ್ಧಿ ಎಲ್ಲ ಸಮಾವೇಶ ಮಾಡಿದ್ರಿ. ಆದ್ರೆ DK ಶಿವಕುಮಾರ್ ಬರ್ತಾ ಇಲ್ಲ ಅಂತ ಹೇಳೋಕು. DK ಶಿವಕುಮಾರ್ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಅವ್ರ ಇಲಾಖೆದ ಅವರೇ ಅದನ್ನೆಲ್ಲ ಸೂಚನೆ ಕೊಟ್ಟಿದ್ದು. ಅವತ್ತು ವೇಣುಗೋಪಾಲ್ ಸಾಹೇಬರು ಕೇಳಕ್ಕೆ ನೀವು ಅರ್ಜೆಂಟ್ ಬರಬೇಕು ಅಂತ ಸೂಚನೆ ಬಂದಿದ್ದಕ್ಕೆ ನಾನು ಕೂಡ ಅವ್ರು 2 ಬಾರಿ ದೂರವಾಣಿ ಮೂಲಕ ಮಾತಾಡಿ ಅನಿವಾರ್ಯವಾಗಿ ಅಲ್ಲಿ ಹೋಗೋದು ಬಂತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋಗ್ಬೇಕಿತ್ತು. ಈ ಸರ್ ಇಬ್ಬರು ಹೋದ್ರೆ ಮತ್ತು ನನ್ನ ಗತಿ ಏನಂತಂದೆ ನಾನು. ಅವಾಗ ಒಬ್ಬರು ಹೋಗಿ ಒಬ್ಬರು ಉಳಿದದ್ದು ಅಷ್ಟೇ. ಅದಕ್ಕೇನು ಅರ್ಥ ಬೇರೆ ಕಲ್ಪಿಸ್ಬೇಕಾದದ್ದು ಅವಶ್ಯಕತೆ ಇಲ್ಲ. ಸರಿ ಸರ್, ಈಗೇನು ಫಾರಿನ್ ಟೂರ್ ಕ್ಯಾನ್ಸಲ್ ಆಯಿತು ಸರ್? ಯಾರು ನಂದು ಕ್ಯಾನ್ಸಲ್ ಆಗಿದೆ, ಉಳ್ಕಿದವ್ರು ನನಗೆ ಗೊತ್ತಿಲ್ಲ. ಅಲ್ಲ, ಗ್ರೂಪ್ ಟಿಕೆಟ್ ಮಾಡಿಸಿದ್ರಂತಲ್ಲ ಸರ್? ಯಾರ್ದು ಗ್ರೂಪ್ ಟಿಕೆಟ್ ಮಾಡಿಸಿದ್ರಂತಲ್ಲ? ವಾಟ್ಸಪ್ ಗ್ರೂಪ್ ಏನಾರು ಮಾಡಿದ್ರೇನು ಸರ್? ಹಿಂಗೆಲ್ಲ ಭಾಳ ಪ್ರಶ್ನೆ ಕೇಳಕತ್ತೀರಿ, ಉತ್ತರ ಹೇಳೋದು ಭಾಳ ಕಟ್ಟಿದೈತಿ. ನಾವು ಜಾಸ್ತಿ ಕೇಳಕ್ಕೆ ಹೋಗ್ಬೇಡ್ರಿ. ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ, ಸರ್ಕಾರ ಸಮರ್ಥವಾಗಿ ಬರ್ತೀವಿ. 2028ಕ್ಕೂ ನಾವು ಬರ್ತೀವಿ. ಮತ್ತೆ ಬರ್ದಿಟ್ಕೋರಿ. ಇವತ್ತು ಕೋನ್ ರೆಡ್ಡಿ ಅವ್ರು ಏನು ಹೇಳ್ತಾರೆ ಅದ ಕರೆ.